Hi guys, welcome back to my new vlog. ಅಪೂರ್ವ ಕನ್ನಡ ವ್ಲಾಗ್ಸ್. ನೆನೆ ಹೇಳಿದ್ನಲ್ಲ ಏನು ತೊಗೋಬೇಕು ಅಂತಿದ್ದೀನಿ ಅಂದರೆ ನೋಡಿ, ಎಲ್ಲ ಬೆಡ್ಡೆಲ್ಲ ಎತ್ತಿ ಮಂಚ ಎಲ್ಲ ಎತ್ತಿ ಫುಲ್ ಧೂಳೆಲ್ಲ ಉದುರಿಸಿ ಮಂಚ ತಿರುಗಿಸಿಟ್ಟಿದ್ದೀನಿ. ಮನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಡ್ ಮೇಲಿರೋ ಬೆಡ್ಶೀಟ್ಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಟ್ರು ನನ್ನ ಹಸ್ಬೆಂಡು ಮತ್ತು ಅನಿಲ್ ಇಬ್ಬರು ಸೇರಿ ವಾಶ್ ಮಾಡಿದ್ರು. ಏನಾದರೂ ಮಾಡಲೇಬೇಕು. ಬೆಡ್ಶೀಟ್ಸ್ ಎಲ್ಲ ಕ್ಲೀನಾಗಿದೆ. ಸೊ ಮೆಹಂದಿ ಹಾಕಿದ ದುಡ್ಡಲ್ಲಿ ನಾನು ಇಲ್ಲಿ ಸೋಫಾ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಗೈಸ್. ಇಲ್ಲಿ ಸೋಫಾಗೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸೋಫಾ ತೊಗೊಂಡ್ರೆ ಮಲ್ಗೋಕ್ಕಾಗಲ್ಲ, ಬರೀ ಕುತ್ಕೊಳ್ಳೋಕ್ಕಾಗತ್ತೆ. ಅನಿಲ್ ಕೆಳಗಡೆ ಮಲಗ್ತಾನೆ. ಸೊ ದಿವಾನನೇ ತೊಗೊಂಬಂದುಬಿಟ್ರೆ ಅವನು ಮಲ್ಗೋಕ್ಕೂ ಆಗುತ್ತೆ, ಯಾರನ್ನ ಬಂದಾಗ ಕೂತ್ಕೊಳ್ಳೋಕ್ಕೂ ಆಗುತ್ತೆ. ಇವಾಗ ಇಷ್ಟು ಪ್ಲೇಸ್ ಕವರ್ ಆಗೋಗುತ್ತೆ ಗೈಸ್. ಈಗ ಮತ್ತು ನಮಗೆ ಮಲ್ಗೋಕ್ಕೆ ಬೆಡ್ ಇತ್ತು ಆ್ಯಕ್ಚುಲಿ. ಅದು ಸ್ವಲ್ಪ ತುಂಬ ದಿವಸ ಆಗಿತ್ತು, ಕಾಟನ್ ಎಲ್ಲ ಇದಾಗಿ. ಅದಕ್ಕೆ ಆ ಬೆಡ್ನ ಬಿಸಾಕ್ಬಿಟ್ಟು ಹೊಸ ಬೆಡ್ ತೊಗೋಬೇಕು ಇವಾಗ. ನಾನು ಆರ್ಥೋಪೆಟಿಕ್ ಬೆಡ್ಡು ಮತ್ತು ಅದೆಲ್ಲ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಕಾಯ್ಕೊಂಡಿದ್ದೆ ಇಷ್ಟು ದಿವಸ ತೊಗೋಬೇಕು ಅಂತ. ಬಟ್ ಏನು ಮಾಡೋದು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಮೆಹಂದಿ ಅಮೌಂಟಲ್ಲಿ. ಬಟ್ ಹಾಗಿಲ್ಲ ಅದು. ಏನೇನು ಮಾಡೋಕ್ಕಾಗಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಲ್ವಾ. ನಾನು ದುಡ್ಡಿದ್ರೆ ಫುಲ್ಲು ಧೂಮ್ ಅಂತ ಖರ್ಚು ಮಾಡಿಬಿಡ್ತೀನಿ. ಅದಕ್ಕೆ ದಿವಾನ ಏನು ಪ್ರೈಸ್ ಇದೆ ಏನು ಅಂತ ನೋಡಿಕೊಂಡು ಬೆಡ್ಡು ದಿವಾನ ಎಲ್ಲ ತರಬೇಕು. ಬನ್ನಿ, ಬಟ್ ಕಂಪ್ನಿಯೆಲ್ಲ ಹೋಗ್ತಿರೋದು ತೋರಿಸ್ತೀನಿ ನಿಮಗೆ. ಫಸ್ಟ್ ಮೆಹಂದಿ ಸ್ಯಾಲ್ರಿಯಲ್ಲಿ ನಮ್ಮ ಬ್ಯೂಟಿಫುಲ್ ಫ್ರಿಡ್ಜ್, ಹಾಗೆ ಇವಾಗ ದಿವಾನ. ನೋಡಿ ಗೈಸ್, ನಮಗೆ ಊರಿಂದ ಏನು ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ ಅಂದರೆ ಎಷ್ಟು ರೊಟ್ಟಿ ಕೊಟ್ಟು ಕಳಿಸಿದ್ದಾರೆ. ಆ್ಯಕ್ಚುಲಿ ನಾನು ರೊಟ್ಟಿ ತಿಂತಾ ಇರಲಿಲ್ಲ. ರೊಟ್ಟಿ ತುಂಬ ಹೆಲ್ತಿಗೆ ಒಳ್ಳೆಯದು. ಅದಕ್ಕೆ ಡೈಲಿ ಒನ್ ಟೈಮನ್ನು ಒಂದು ರೊಟ್ಟಿ ತಿನ್ನೋಣ ಅಂತ ಕೇಳಿದೆ ನಮ್ಮ ಬಾವಾಗೆ. ನಮ್ಮ ಬಾವ ಮೂಟೆನೇ ಎತ್ಕೊಂಬಂದು ಕೊಟ್ಬಿಟ್ಟಿದ್ದಾರೆ. ಸ್ವಲ್ಪ ಖಾರದ ಪುಡಿ ಹಾಗೆ ತೋರಿಸ್ತೀನಿ ರೀ. ಅಕ್ಕಿ ಎಲ್ಲ ತಂದು ಕೊಟ್ಟಿದ್ರು ಲಾಸ್ಟ್ ಟೈಮು. ಬಟ್ ನಾನು ಅಕ್ಕಿ ಬಂದುಬಿಟ್ಟು ನನಗೆ ಅದು ಮಾಡೋಕ್ಕೆ ಬರೋಲ್ಲ. ಊರಕ್ಕಿ ಈ ಥರ ಮಾಡ್ತೀನಿ. ದೋಸೆ ಇಡ್ಲಿಗಾದರೆ ಕರೆಕ್ಟಾಗಿ ಬರುತ್ತೆ, ಅದು ಕರೆಕ್ಟಾಗಿ ಮಾಡ್ತೀನಿ. ಅನ್ನ ಮಾಡ್ತೀನಿ, ಮೊಸರನ್ನ ಮತ್ತು ಪೊಂಗಲ್ಲು ಅದೆಲ್ಲ ಮಾಡಬೇಕು ಅಂದಾಗ ಮಾಡ್ತೀನಿ. ಮೊನ್ನೆ ಸಲನೂ ಹೋದಾಗ ತಂದು ಕೊಟ್ಟಿದ್ರು ಬೇಳೆ, ತೊಗರಿ ಬೇಳೆ ಅದೆಲ್ಲ. ಸೊ ಖಾರದ ಪುಡಿ ಮಾತ್ರ ತರಿಸ್ಕೊಂಡ್ರೆ, ಖಾರದ ಪುಡಿ, ಸ್ವಲ್ಪ ಹೆಸ್ರು ಕಾಳು, ನೋಡಿ ಹೆಸ್ರು ಕಾಳು ಎಲ್ಲ ಸ್ವಲ್ಪ ತರಿಸ್ಕೊಂಡೆ. ಇರೋದು 3 ಜನ ಅಲ್ವಾ ಗೈಸ್, ಎಷ್ಟು ತಿನ್ನೋಕ್ಕಾಗತ್ತೆ. ನೋಡಿ ಇದು ಓಂಕಾಳು, ಗಮ್ಮಂತಿದೆ ಓಂಕಾಳು. ಇದೆಲ್ಲ ನಮ್ಮ ಊರಲ್ಲಿ ಬೆಳೀತಾರೆ ಗೈಸ್. ಕಡಲೆ ಬೀಜ ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟು. ಇನ್ನು ಇಷ್ಟು ಕೊಟ್ಟು ಕಳಿಸಿದ್ದಾರೆ. ನಾನೇ ಸ್ವಲ್ಪ ತೊಗೊಂಬನ್ನಿ ಅಂದೆ. ಅವರು ಕೇಳಿದ್ರೆ ಮೂಟೆ ಹಾಕಿ ಕೊಟ್ಟು ಕಳಿಸ್ತಾರೆ ಗೈಸ್. ಅದೇನಿಲ್ಲ ಅಂದ್ರೂ ಒಂದು 6 ಮಂತ್ಸ್ ಗಂಟ ಬರುತ್ತೆ. ದಿನಕ್ಕೆ ಒಂದು ರೊಟ್ಟಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ. ಆಯಿಲ್ ಫ್ರೀ, ತುಂಬ ಟೇಸ್ಟಾಗೂ ಇರುತ್ತೆ. ಆ್ಯಕ್ಚುಲಿ ನಾನು ಟೇಸ್ಟು ಚೆನ್ನಾಗಿರಲ್ಲ, ಗಟ್ಟಿ ಹಾಡಾಗಿರುತ್ತೆ ಅಂದ್ಕೊಂಡ್ರೆ ಏನಿಲ್ಲ. ತಿಂದ ಮೇಲೆ ನನಗೆ ಅದ್ರ ಟೇಸ್ಟ್ ಗೊತ್ತಾಯಿತು. ಏನಿಲ್ಲ, ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನೋಡ್ಕೊಬರೋಣ ದಿವಾನ ಅಂತ. ಒಂದು 2-3 ಅಂಗಡಿನ ವಿಚಾರಿಸಿದ್ವಿ ಗೈಸ್. ಯಾವ ಅಂಗಡಿಯಲ್ಲಿ ಕಮ್ಮಿ ಇರುತ್ತೋ ಆ ಅಂಗಡಿಯಲ್ಲಿ ತೊಗೊಂಡ್ವಿ. ಒಂದು 3 ಅಂಗಡಿ ಆದಮೇಲೆ ಒಂದು ಅಂಗಡಿಯಲ್ಲಿ ಪ್ರೈಸ್ ತುಂಬ ಕಮ್ಮಿ ಅನ್ನಿಸ್ತು. ಸೊ ಅಲ್ಲೇ ತೊಗೊಂಡ್ವಿ, ನಾವು ಶಾಪ್ ಮಾಡಿದ್ವಿ. ನಮ್ಮ ಹತ್ರ ಒಂದು ಬಾಟಲ್ ಶೆಲ್ಫ್ ನೋಡಿ, ಇಲ್ಲಿ ನೋಡಿ, ಇದು ಮೇಕಪ್ ಮಾಡಿ ಎಲ್ಲ ಸೆಟಲ್ ಮಾಡಿದೆ. ಬೆಡ್ ಮೇಲೆಲ್ಲ ಬೆಡ್ಶೀಟ್ಸ್ ಹಾಕಿ ಎಲ್ಲ ಸೆಟಲ್ ಮಾಡಿದ್ದೀನಿ. ನೋಡಿ ಗೈಸ್, ಈ ಥರ ಇದೆ ಬೆಡ್, ಮೆತ್ತಗಿದೆ, ನಾಟ್ ಬ್ಯಾಡ್, ಓಕೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು. ಏನು ಮಾಡೋಕ್ಕಾಗಲ್ಲ, ಬಜೆಟಲ್ಲಿ ತೊಗೊಬೇಕು. ಬೆಡ್ಡಿಲ್ಲದೆ ಸುಮಾರು ದಿನ ಒದ್ದಾಡಿದ್ದೀನಿ. ಇವಾಗ ಪ್ರೈಸ್ ವೈಸ್ ಹೇಳೋಕ್ಕೆ ಬಂದರೆ ಕಾಟ್ ಬಂದು 3500, ಕಾಟ್ ಮೇಲೆ ಸಿಂಗಲ್ದು ಬೆಡ್ ಬಂದು 650. ಆಮೇಲೆ ನಾವು ತೊಗೊಂಡಿರೋ ಡಬಲ್ ಬೆಡ್ ಬಂದುಬಿಟ್ಟು 2300 2500 ಅನಿಸುತ್ತೆ. ಆಮೇಲೆ ಪಿಲ್ಲೋಸ್ 3 ತೊಗೊಂಡ್ವಿ. ಪಿಲ್ಲೋ ಒಂದೇ ಸಲ
ಜೊತೆಗೆ ತೊಗೊಂಡ್ಬಿಡೋಣ ಅಂತ ಹೇಳಿ. ಪಿಲ್ಲೋ ಬಂದುಬಿಟ್ಟು 180 ರುಪೀಸ್ ಒಂದು ಪಿಲ್ಲೋ. ಆ ಥರ 3 ಪಿಲ್ಲೋ ತೊಗೊಂಡ್ವಿ. ಟೋಟಲ್ ಎಲ್ಲ ಡಿಸ್ಕೌಂಟ್ ಮಾಡಿ ಎಲ್ಲ ಆಲ್ರೌಂಡ್ ನಾವು ಎಷ್ಟು ಪೇ ಮಾಡಿದ್ವಿ ಅಂದರೆ ಅರೌಂಡ್ 6000 ಚೇಂಜ್ ಪೇ ಮಾಡಿದೆ ಗೈಸ್ ನಾನು. ಈ ಥರ ಇದೆ ಬೆಡ್. ಓಕೆ ಇರ್ಬೋದು, ಯೂಸ್ ಮಾಡ್ಬೋದು, ಚೆನ್ನಾಗೇ ಇದೆ. ಇನ್ನು ಇದು ಬಂದು ನನ್ನ ಸೆಕೆಂಡ್ ಟೈಮ್ ಮೆಹಂದಿ ಅಮೌಂಟಿಂದ ತೊಗೊಂಡಿದ್ದು. ಒಂದು ಕಾಟು, 2 ಬೆಡ್ಡು, ಪಿಲ್ಲೋಸ್ ಎಲ್ಲ. ಇದು ಸೆಕೆಂಡ್ ಅರ್ನಿಂಗ್ಸ್ ಅಂತಲೇ ಹೇಳ್ಬೋದು ಮೆಹಂದಿಯಲ್ಲಿ. ಫಸ್ಟ್ ಅರ್ನಿಂಗ್ಸಲ್ಲಿ ಫ್ರಿಡ್ಜ್ ತೊಗೊಂಡೆ. ಫ್ರಿಡ್ಜ್ ತೊಗೊಳ್ಳೋ ಟೈಮಲ್ಲಿ ನನಗೆ ನನ್ನ ಹಸ್ಬೆಂಡ್ಗೆ ಎಷ್ಟು ಕ್ಲಾಶಸ್ ಆಗಿತ್ತು ಅಂದರೆ, ಅವ್ರು ಬೇಡ ಏನಕ್ಕೆ ಫ್ರಿಡ್ಜು ಅಂತ, ನನಗೆ ಬೇಕು ಅಂತ. ಇದೇ ಥರ ಕ್ಲಾಶಸ್ ಆಗಿ ಲಾಸ್ಟಿಗೆ ಅವ್ರ ದಿವಾನ ಬೆಡ್ ತಗೋ ಅಂತ, ನಂಗೆ ಬೆಡ್ ಬೇಡ, ನಂಗೆ ಫ್ರಿಡ್ಜೇ ಬೇಕು ಅಂತ ಅಂದಿದ್ದಕ್ಕೆ ಅಟ್ ಲಾಸ್ಟ್ ಅವ್ರು ನನಗೆ ಬೆಡ್ಡೇ ಕೊಡಿಸಿಲ್ಲ. ಲಾಸ್ಟಿಗೆ ನಾನೇ ಹಾಗೆ ಇರಲಿ, ಅವ್ರು ಕೊಡಿಸ್ತಿರನೇ ಇರಲಿ ಅಂಥೇಳಿ ಚಾಲೆಂಜ್ ಮಾಡಿ, ಏನಿಲ್ಲ ಅಂದ್ರೂ ಒಂದು 3 to 4 ಮಂತ್ಸು, 5 ಮಂತ್ಸ್ ಅಂದ್ಕೊಳ್ಳಿ, 5 to 6 ಮಂತ್ಸ್ ಅಂದ್ಕೊಳ್ಳಿ, ಬೆಡ್ ಇಲ್ಲದೆ ಕಾಟ್ ಮೇಲೆ ಬೆಡ್ಶೀಟ್ಸ್ ಹಾಕ್ಕೊಂಡು ಹಾಗೆ ಮಲಗ್ತಾಯಿದ್ದೆ. ಚಾಲೆಂಜ್ ಮೇಲೆ ಹಾಗೆ ಇರಲಿ ಅವರು, ನಾನು ಹಾಗೆ ಇರ್ತೀನಿ ಅಂತ. ಈಗ ಅಮೌಂಟ್ ಬಂದಮೇಲೆ ಹೋಗಿ ಬೆಡ್ಡು ತೊಗೊಂಬಂದ್ಬಿಟ್ಟೆ ಗೈಸ್. ಇದು ನನ್ನ ಸೆಕೆಂಡ್ ಅರ್ನಿಂಗ್ಸಲ್ಲಿ. ಖುಷಿ ಆಗ್ತಿದೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನಾವು ತೊಗೊಂಡಿದ್ದು ಅಂತ ಅಲ್ವಾ. ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನಿಸ್ಬೋದು. ಅದು ಅವರು ಫಸ್ಟ್ ಅರ್ನಿಂಗ್ಸಲ್ಲಿ ಇಲ್ಲ ಸೆಕೆಂಡ್ ಅರ್ನಿಂಗ್ಸಲ್ಲಿ ಮನೆಗೆ ಏನೋ ಒಂದು ತೊಗೋತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ ಅವ್ರಿಗಂತೂ. ಏನೋ ಒಂಥರ ಪ್ರೌಡ್ ಫೀಲಿಂಗ್ ಇರುತ್ತೆ. ಅದೇ ಥರ ನನಗೂ ಅನ್ನಿಸ್ತಿದೆ ಈಗ. ಫ್ರಿಡ್ಜ್ ತೊಗೊಂಡಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಸೆಕೆಂಡ್ ಟೈಮ್ ಮೆಹಂದಿ ಹಾಕೋವಾಗ ಎಕ್ಸ್ಪೆಕ್ಟೇಷನ್ ಅದೇ ರೇಂಜಲ್ಲೇ ಇಟ್ಕೊಂಡಿದ್ದೆ. ಬಟ್ ಅಷ್ಟು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ನನ್ನ ಅಮೌಂಟು ಸಮ್ ರೀಸನ್ಸಿಂದ. ಆಗಲಿ ಪರವಾಗಿಲ್ಲ, ಆದರೂ ಇದೆಲ್ಲ ತೊಗೊಳ್ಳೋ ಅಷ್ಟು ಅಮೌಂಟ್ ಬಂತು ಗೈಸ್, ಪರವಾಗಿಲ್ಲ. 1 ಡೇ ಅಲ್ವಾ, ಅವತ್ತಾದರೆ 3-4 ಡೇಸ್ ಮಾಡಿದ್ದೆ ಕೆಲಸ. ಇದು ಬೆಳಗ್ಗೆ ಹೋಗಿ ರಾತ್ರಿ ಮಿಡ್ನೈಟು 12 o'clock ಬಂದಿದ್ದು. ಫಸ್ಟೆಲ್ಲ ಹಾಕಿದಾಗ ನಾನು ಬೆಳಗ್ಗೆ 9 o'clock ಹೋದರೆ ಊಟ ನೀರು ಎಲ್ಲ ಬಿಟ್ಟು 3 ಗಂಟೆ ರಾತ್ರಿ 2 ಗಂಟೆ ರಾತ್ರಿಗೆಲ್ಲ ಮೆಹಂದಿ ಹಾಕಿ ಮುಗಿಸಿ ಬರೋಷ್ಟೆಲ್ಲ ಆಗಿತ್ತು ಆ ಥರ. ಬಟ್ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡು, ಇಲ್ಲ ಅಂತಲ್ಲ. ಬಟ್ ಒಂದು ಸಲ ಇಲ್ಲ ಅಂದರೆ ಆ ಕೆಲಸನ ಅವ್ರು ಮಾಡಲ್ಲ, ನಾನು ಕೊಡಿಸಲ್ಲ ಅಂದ್ಬಿಟ್ಟಿದ್ರು. ಎಷ್ಟೋ ದುಡ್ಡು ಖರ್ಚು ಮಾಡಿಬಿಡ್ತಾರೆ. ಆ ದುಡ್ಡಲ್ಲೇ ಎಲ್ಲ ಬಂದುಬಿಡ್ತಿತ್ತು ಅಂದ್ಕೊಳ್ಳಿ. ಇದೇನು 6000 ಅವ್ರಿಗೊಂದು ದೊಡ್ಡ ಮ್ಯಾಟ್ರಲ್ಲ. ಬಟ್ ಇಲ್ಲ, ನನ್ನ ಮಾತು ಕೇಳಿಲ್ಲ ಅನ್ನೋದೊಂದು ಅವ್ರಿಗೆ ಇತ್ತು. ಸರಿ, ನಾನು ಹಾಗೆ ಇದ್ಬಿಟ್ಟೆ, ನಾನು ಕೇಳೋದು ಬೇಡ ಅಂತ. ಇವಾಗ ತೊಗೊಂಡಿದ್ದು ಖುಷಿನೇ ಆಯ್ತು ನನಗೆ. ಹಾಗೆ ನಮ್ಮ ಮನೇಲಿ ಎಸ್ ಗಾಯ್ಸ್, ಇನ್ನು ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಕೊನೆವರೆಗೂ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.